Hey guys, welcome back to my channel Spurti Vlogs. So guys, ಇವತ್ತು ಸ್ಯಾಟರ್ಡೇ ಆ್ಯಂಡ್ ಬೆಳಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಲೆಮನ್ ರೈಸ್ ಏನು ರುಚಿ ಅನ್ಕೊಂಡು ಹೋಗ್ತಾ ಇದ್ದೀರಾ? ನೋಡಿ ಗೈಸ್, ಇಷ್ಟು ಚೆನ್ನಾಗಿಲ್ಲ. ಎಷ್ಟು ಚೆನ್ನಾಗಿ ಮ್ಯಾಂಗೋ ಹಾಕಿ ನಾರ್ಮಲ್ ಲೆಮನ್ ರೈಸ್ ಅಂದರೆ ತಿಂತಾರೆ, ಬಟ್ ಈ ಥರ ಮಾವಿನಕಾಯಿ ಎಲ್ಲ ತುರಿದ್ಬಿಟ್ಟು ಹಾಕಿ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಯಾರೂ ತಿನ್ನಲ್ಲ, ಅಂದರೆ ಸೋನು ಪಾಪು ತಿನ್ನಲ್ಲ. ನಾವೆಲ್ಲರೂ ತುಂಬ ಇಷ್ಟವಾಗಿ ತಿಂತೀವಿ. ಸೊ ಮಮ್ಮಿ ಬೆಳಗ್ಗೆನೇ ಗೊಜ್ಜೆಲ್ಲ ಮಾಡಿ ಇಟ್ಟಿದ್ರು, ಅದನ್ನು ಮಿಕ್ಸ್ ಮಾಡಿಕೊಟ್ಟೆ. ಆ್ಯಂಡ್ ಇಲ್ಲಿ ನಾನು ಚಿಯಾ ಸೀಡ್ಸ್ ವಾಟರ್ನ ಕುಡಿತಿದ್ದೀನಿ. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಕುಡಿಯೋದು ಫ್ರೆಶ್ ಚಿಯಾ ಸೀಡ್ಸ್ನ ಸೋಕ್ ಮಾಡಿ ಇಟ್ಟಿದ್ನಲ್ಲ, ಸೊ ಅದಕ್ಕೆ ಇದನ್ನು ಹಾಕೊಂಡು ಕುಡಿತಿದ್ದೀನಿ ವಾಟರ್ಗೆ. ಹನಿ ಮತ್ತು ಇನ್ನೂ ಏನದು ಲ್ಯಾಮ್ ಎಲ್ಲ ಹಾಕೊತಾರೆ, ಬಟ್ ನನಗೆ ಪ್ಲೇನ್ ಕುಡಿತೀನಿ. ಸೊ ಬೆಳಗ್ಗೆನೇ ಅದು 1 ಗ್ಲಾಸ್ ಕುಡಿದ್ರೆ ಫುಲ್ ಟಮ್ಮಿ ಫುಲ್ ಆಗಿರುತ್ತೆ. ಅದು ಬಿಟ್ಟು ಇನ್ನು 1 hour ಹಂಗೆ ಬೇರೆ ಏನಾದರೂ ಬ್ರೇಕ್ಫಾಸ್ಟ್ ಥರ ತಿಂತೀನಿ. ಸೊ ಬ್ರೇಕ್ಫಾಸ್ಟ್ ಒಂದೊಂದು ಟೈಮ್ ಓಟ್ಸ್ ಇರುತ್ತೆ, ಇಲ್ಲಾಂದರೆ ರಾಗಿ ಮಾಲ್ಟ್ ಇರುತ್ತೆ, ಇಲ್ಲಾಂದರೆ ಏನಾದರೂ ಮನೇಲಿ ಏನಾದರೂ ಮಾಡಿದರೆ ಅದನ್ನು ತಿಂತೀನಿ. ಚಿತ್ರಾನ್ನ ಮಾಡಿದರೆ ನಂಗೆ ಇಷ್ಟ, ತಿಂದ್ಬಿಡ್ತೀನಿ. ಸೊ ಈ ಥರ ಮಾಡ್ತೀನಿ. ಲಂಚ್ಗೆ ಏನಾದರೂ ಸ್ಪೆಷಲಾಗಿ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ, ಯಾಕಂದರೆ ಇವತ್ತು ಸ್ಯಾಟರ್ಡೇ ಆ್ಯಂಡ್ ನಾನ್ ವೆಜ್ ಇರಲ್ವಲ್ಲ. ಸೊ ಅದಕ್ಕೆ ಪನ್ನೀರ್ ಮಶ್ರೂಮ್ ಏನಾದರೂ ಯೂಸ್ ಮಾಡಿಕೊಂಡು ಅಂತ. ಸೊ ಇಲ್ಲಿ ನಾನು ಮಶ್ರೂಮ್ ಜೊತೆ ಒಂದು ಗ್ರೇವಿ ಮಾಡ್ತಿದ್ದೀನಿ. ಸೊ ಮಶ್ರೂಮ್ ಮತ್ತು ಆಲೂಸ್ನ ಯೂಸ್ ಮಾಡಿದ್ದೀನಿ. ಸೊ ಮಶ್ರೂಮ್ ಮತ್ತು ಆಲೂನ ಚೆನ್ನಾಗಿ ಸ್ಲೈಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನ, ಆಮೇಲೆ ಪೆಪ್ಪರ್ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಮತ್ತು 1-2 ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸ್ ಬಿಟ್ಬಿಡ್ತೀನಿ. ಅದಾದಮೇಲೆ ಒಂದು ಸಪ್ರೇಟ್ ಪ್ಯಾನ್ ಅಥವಾ ಕಡಾಯಿ ತೊಗೊಂಡು ಅದಕ್ಕೆ ಆಯಿಲ್ ಹಾಕಿಬಿಟ್ಟು ಈ ಕಟ್ ಮಾಡಿರೋ ವೆಜಿಟೇಬಲ್ಸ್ ಏನಿದೆ ಮ್ಯಾರಿನೇಟ್ ಮಾಡಿ ಅದನ್ನು ಹಾಕಿದ್ದೀನಿ. ಬರೀ ಅಷ್ಟೇ 1-2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಇದನ್ನು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಮಶ್ರೂಮ್ಸ್ ಅಲ್ಲಿ ತುಂಬ ನೀರು ಬಿಡುತ್ತೆ. ಸೊ ನೀರೆಲ್ಲ ಹೋಗಿಬಿಟ್ಟು ಚೆನ್ನಾಗಿ ಬೇಯೋವರೆಗೂ ಫ್ರೈ ಮಾಡಿದ್ಮೇಲೆ ಅದನ್ನು ತಗೊಂಬಿಡಬೇಕು. ಅದಾದಮೇಲೆ ಸೇಮ್ ಕಡಾಯಿಗೆ ಇವಾಗ ನಾನು 1-2 ಸ್ಪೂನ್ ಆಗೋಷ್ಟು ಗೀ ಆ್ಯಡ್ ಮಾಡಿಬಿಟ್ಟು 1/2 ಸ್ಪೂನ್ ಆಗೋಷ್ಟು ಜೀರಾನ ಆ್ಯಡ್ ಮಾಡಿದ್ದೀನಿ. ಸೊ ಜೀರಾ ಹಾಕಿಬಿಟ್ಟು ಚೆನ್ನಾಗಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈಗ ನಾನು ಒಂದು ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ಇದು ಏನು ಪೇಸ್ಟ್ ಅಂದರೆ 2 ಆನಿಯನ್ಸ್ ಮತ್ತು ಒಂದು 4 to 5 ಆಗೋಷ್ಟು ಗ್ರೀನ್ ಚಿಲ್ಲಿನ ಪೇಸ್ಟ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಸೊ ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ಜಾಸ್ತಿ ಬರುತ್ತೆ ಆ್ಯಂಡ್ ತಿನ್ನೋಕೆ ಕೂಡ ಅಷ್ಟೇ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿರುತ್ತೆ ಅಂತ. ಆನಿಯನ್ ಸ್ವಲ್ಪ ಸ್ವೀಟಾಗಿರುತ್ತೆ, ಸೊ ಅದಕ್ಕೆ ಖಾರನೆಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬೇಕು. ಸೊ ಆನಿಯನ್ ಪೇಸ್ಟ್ ಏನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದು ರಾ ಸ್ಮೆಲ್ ಹೋಗೋವರೆಗೂ. ಆ್ಯಂಡ್ ದೆನ್ ಈಗ ಮಶ್ರೂಮ್ ಮತ್ತು ಆಲೂನ ಚೆನ್ನಾಗಿ ಫ್ರೈ ಮಾಡಿ ಇತ್ತಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೊಬೇಕು. ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಎಷ್ಟು ಬೇಕೋ ರುಚಿಗೆ ಅಷ್ಟು ಆ್ಯಡ್ ಮಾಡ್ಕೊಬೇಕು. ಸೊ ನಾವಿಲ್ಲಿ ಆಲ್ರೆಡಿ ಮಶ್ರೂಮ್ ಮತ್ತು ಆಲೂನ ಮ್ಯಾರಿನೇಟ್ ಮಾಡೋಕ್ಕೆ ಸ್ವಲ್ಪ ಹಾಕಿರ್ತೀವಿ. ಸೊ ಅದನ್ನು ನೋಡಿಕೊಂಡು ಹಾಕೊಬೇಕು, ಈರುಳ್ಳಿಗೆ ಗ್ರೇವಿಗೆ ಎಷ್ಟು ಬೇಕು ಅಂತ ಅಂದ್ಬಿಟ್ಟು. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಕುದ್ಬಿಟ್ಟು ರಾ ಸ್ಮೆಲ್ ಕಂಪ್ಲೀಟಾಗಿ ಹೋದ್ಮೇಲೆ ಇನ್ನೇನು ಫೈನಲ್ ಸ್ಟೇಜ್ ಅನ್ನೋವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಲನ್ನ ಆ್ಯಡ್ ಮಾಡ್ಕೊಬೇಕು. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೊಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಹಾಲು ಹೊಡ್ತೋಗಲ್ವಾ ಅಂತ. ಏನೂ ಆಗಲ್ಲ, ಹಾಲು ತುಂಬ ಚೆನ್ನಾಗಿರುತ್ತೆ. ಹಾಕಿದ್ರೆ ಅದು ಒಂಥರ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ. ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಮಲಾಯಿ ಬರುತ್ತಲ್ಲ, ಫ್ರೆಶ್ ಕ್ರೀಮ್, ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಇಲ್ಲ ಅಂದರೆ ಕರ್ಡ್ ಎಲ್ಲ ಹಾಕ್ತಾರೆ, ಬಟ್ ನನಗೆ ಆ ಕರ್ಡ್ ಜೊತೆ ಮಶ್ರೂಮ್ಸ್ನೆಲ್ಲ ತಿನ್ನೋಕೆ ಇಷ್ಟ ಆಗಲ್ಲ, ಸೊ ಅದಕ್ಕೆ ನಾನು ಅದನ್ನು ಆ್ಯಡ್ ಮಾಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಗರಂ ಮಸಾಲ, ಕಸೂರಿ ಮೇಥಿ, 1 ಸ್ಪೂನ್ ಆಗೋಷ್ಟು ಗೀ ಆ್ಯಂಡ್ ಕ್ಯಾಶ್ಯೂ ನಟ್ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಕ್ಯಾಶ್ಯೂಸ್ ಇರುತ್ತಲ್ಲ ಅದನ್ನು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸ್ಬಿಟ್ಟು ಅದಾದಮೇಲೆ ರುಬ್ಬಿಟ್ಟು ಹಾಕಬೇಕು. ಲಾಸ್ಟಲ್ಲಿ ಹಾಕಿದ್ರೆ ರಿಚ್ ಟೇಸ್ಟ್ ಸಿಗುತ್ತೆ ನಿಮಗೆ. ಸೊ ರೆಸ್ಟೋರೆಂಟ್ಸಲ್ಲೆಲ್ಲ ಕೊಡ್ತಾರಲ್ವ ಆ ಥರ ಸಿಗುತ್ತೆ ಟೇಸ್ಟ್. ಸೊ ಅದಕ್ಕೆ ಅದನ್ನು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಸಿಂಪಲಾಗಿ ಗೀ ರೈಸ್. ಸೊ ಇದಕ್ಕೆ ಬರೀ ಪೀಸ್ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಸುಮ್ಮನೆ ಸ್ಪೈಸಸ್ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಮಾಡಿರೋದು. ಎಷ್ಟು ಚೆನ್ನಾಗಾಗಿತ್ತು. ಬಟ್ ಇದಕ್ಕೆ ನಮ್ಮ ಮನೆಯಲ್ಲಿ ಯೂಶ್ವಲಿ ಟೊಮ್ಯಾಟೊ ಮತ್ತು ಇನ್ನೂ ಸ್ವಲ್ಪ ಸ್ಪೈಸಿಯಾಗೆಲ್ಲ ಮಾಡ್ತೀವಿ, ಬಟ್ ಇದು ಬಂದ್ಬಿಟ್ಟು ಆ ಗ್ರೇವಿ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತುಂಬ ಮೈಲ್ಡ್ ಟೇಸ್ಟಲ್ಲಿ ಮಾಡಿದ್ದು. ರೈಸ್ ಕೂಡ ಅಷ್ಟೇ ತುಂಬ ಪುಡಿಯಾಗಿ ಚೆನ್ನಾಗಾಗಿತ್ತು. ತುಂಬ ಜನ ಕೋಕೋನಟ್ ಮಿಲ್ಕ್ ಮತ್ತು ನಾರ್ಮಲ್ ವಾಟರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡ್ತಾರೆ, ಬಟ್ ನಾನು ಬರೀ ವಾಟರ್ ಬಿಸಿ ನೀರು ಹಾಕ್ಬಿಟ್ಟು ಮಾಡೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ದಿಸ್ ವಾಸ್ ಫಾರ್ ಲಂಚ್. ಚೆನ್ನಾಗಿತ್ತು ಲಂಚ್.
ಇವತ್ತು ಒಂದು ಹೆಲ್ದಿಯಾಗಿರೋ ಡ್ರೈ ಫ್ರೂಟ್ಸ್ ಪೌಡರ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನಮ್ಮ ಡ್ಯಾಡಿ ಒಂದು 2-3 ಡೇಸಿಂದ ಹೇಳ್ತಾಯಿದ್ರು ಇದೆಲ್ಲ ಮಾಡಬೇಕು ಅಂತ. ಆ್ಯಂಡ್ ನಾನು ಚಿಯಾ ಸೀಡ್ಸ್ ತೊಗೊಂಬರೋಕ್ಕೆ ಈ ಡ್ರೈ ಫ್ರೂಟ್ ಶಾಪ್ಗೆ ಹೋಗಿದ್ದೆ. ಸೊ ತುಂಬ ಚೆನ್ನಾಗಿತ್ತು ಅಂತ ಅನಿಸ್ತು. ಸೊ ಆಫ್ಟರ್ ಅಫ್ಜಾನ್ ನಂಗೆ ಇಲ್ಲೇ ಇಷ್ಟ ಆಗಿದ್ದು. ಸೊ ಅದಕ್ಕೆ ಓಕೆ ನಮ್ಮ ಡ್ಯಾಡಿಗೆ ಹೇಳ್ದೆ ಇಲ್ಲಿ ಚೆನ್ನಾಗಿದೆ ಅಂತ. ಹೋಗ್ಬಿಟ್ಟು ಇಷ್ಟೊಂದು ತೊಗೊಂಬಂದಿದ್ದಾರೆ. ನಾನು ಸುಮ್ಮನೆ ಹೇಳಿದೆ ಇಲ್ಲಿ ಚೆನ್ನಾಗಿದೆ ಅಂತ, ಬಟ್ ಇಷ್ಟೊಂದು ತೊಗೊಂಬಂದಿದ್ರು. ಸರಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಆ ರೆಸಿಪಿ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ಕ್ಯಾಶ್ಯೂ ನಟ್ಸ್, ಆಲ್ಮಂಡ್ಸ್, ವಾಲ್ನಟ್ಸ್, ಪಿಸ್ತಾಶೂಸ್, ಸನ್ಫ್ಲವರ್ ಸೀಡ್ಸ್, ಮೆಲಿನ್ ಸೀಡ್ಸ್, ಆಮೇಲೆ ಸೋಂಫ್ ಎಲ್ಲ ತೊಗೊಂಬಂದಿದ್ದಾರೆ. ಅದ್ರ ಜೊತೆಗೆ ಒಂದೆರಡು ಚಾಕ್ಲೇಟ್. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಕಲ್ ಸಕ್ಕರೆ ಮತ್ತು ಮಕಾನ ನಮ್ಮ ಮನೆಗೆ ಫಸ್ಟ್ ಟೈಮ್ ತಂದಿರೋದು. ನಾನು ಎಲ್ಲೂ ಹೊರ್ಗಡೆನೂ ಟೇಸ್ಟ್ ಮಾಡಿಲ್ಲ, ಏನೂ ಇಲ್ಲ. ಬಟ್ ತುಂಬ ಜನ ವೀಡಿಯೋಸಲ್ಲೆಲ್ಲ ನೋಡಿದ್ದೀನಿ ಆ ಮಕಾನನೆಲ್ಲ ಮಾಡ್ತಿರ್ತಾರೆ. ಕ್ಯಾರಮೆಲ್ ಮಕಾನ ಅಥವಾ ಸುಮ್ಮನೆ ಪಾಪ್ಕಾರ್ನ್ ಥರ ಸ್ವಲ್ಪ ಸೀಸ್ನಿಂಗ್ ಮಾಡಿಬಿಟ್ಟು ತಿನ್ನೋದು ಸ್ನ್ಯಾಕ್ಸ್ಗೆ ಅಂತೆಲ್ಲ. ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಐ ನೆವರ್ ಫೆಲ್ಟ್ ಲೈಕ್ ಟ್ರೈಯಿಂಗ್. ಸೊ ಇವತ್ತು ನಮ್ಮ ಡ್ಯಾಡಿನೇ ತಂದಿದ್ರಲ್ಲ, ಸರಿ ಪೌಡರ್ಗೆ ಹಾಕೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಆ್ಯಂಡ್ ಅದಾದಮೇಲೆ ಇನ್ನು ಎಷ್ಟೊಂದು ಮಕಾನ ಇದೆ, ಅದರಲ್ಲಿ ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡಿದ್ರೆ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಎಲ್ಲ ಥರದ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ ಜೊತೆಗೆ ಎಕ್ಸ್ಟ್ರಾ ಆ್ಯಡ್ ಮಾಡಿರೋದು ಪೀನಟ್ ಮತ್ತು ಇದು ಕಲ್ ಸಕ್ಕರೆ. ಸೊ ಕಲ್ ಸಕ್ಕರೆ ಬಂದುಬಿಟ್ಟು ಸ್ವೀಟ್ನಿಂಗ್ಗೆ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಓಟ್ಸ್ ಆ್ಯಡ್ ಮಾಡಿದ್ದೀನಿ, ಅದು ಕೂಡ 1 ಕಪ್. ಸೊ ನಿಮಗೆ ಕ್ಲೀನಾಗಿ ಇಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ. ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ಕೂಡ ನೋಡ್ಬೋದು ಎಷ್ಟು ತೊಗೊಂಡಿದ್ದೀನಿ ಅಂತ. ಇನ್ನು ಡೀಟೇಲಾಗಿ ನಂಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ನಾನು ಎಲ್ಲ ಅಂದಾಜಲ್ಲೇ ತೊಗೊಳೋದು. ನಾನು ಯಾವುದು ಗ್ರಾಮ್ಸ್ ಲೆಕ್ಕ ಅಲ್ಲೆಲ್ಲ ತೊಗೊಳಲ್ಲ. ಬಿಕಾಸ್ ನನಗದೇನೋ ನಾನು ಕರೆಕ್ಟಾಗಿ ಹಾಕ್ತೀನಿ ಅಂತ ಅನಿಸುತ್ತೆ. ಆ್ಯಂಡ್ ಹಂಗೆ ಹೇಳಬೇಕು ಅಂತಂದರೆ 1 ಕಪ್ ಎಲ್ಲ ಡ್ರೈ ಫ್ರೂಟ್ಸ್ ಮತ್ತು ಎಲ್ಲ ಸೀಡ್ಸ್ ಬಂದುಬಿಟ್ಟು 2 ಸ್ಪೂನ್ ತೊಗೊಂಡಿದ್ದೀನಿ. ಆ್ಯಂಡ್ ಈಗ ಬಂದುಬಿಟ್ಟು ಒಂದು ಕಡಾಯಿಗೆ ಡ್ರೈ ಫ್ರೂಟ್ಸ್ನೆಲ್ಲದನ್ನು ಡ್ರೈ ರೋಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟ್ ನಾನಿಲ್ಲಿ ಪೀನಟ್ಸ್ನ ಡ್ರೈ ರೋಸ್ಟ್ ಮಾಡ್ತಿರೋದು. ಸೊ ಪೀನಟ್ಸ್ದು ಸಿಪ್ಪೆ ಎಲ್ಲ ಬಿಡಿಸ್ಬೇಕಲ್ಲ, ಸೊ ಅದಕ್ಕೆ ಸ್ವಲ್ಪ ಆರಬೇಕು ಅಂತ ಫಸ್ಟೇ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಆಮಂಡ್ಸ್ 1 ಕಪ್. ಸೊ ಆಮಂಡ್ಸ್ನ ಏನು ಮಾಡ್ತಿದ್ದೀನಿ ಅಂದರೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಏನಾದರೂ ನಾವು ಹೈ ಫ್ಲೇಮಲ್ಲಿ ಫ್ರೈ ಮಾಡಿಬಿಟ್ರೆ ಅದು ಸೀದೋಗಿಬಿಡುತ್ತೆ, ಬಟ್ ಒಳಗಡೆ ಎಲ್ಲ ಫ್ರೈ ಆಗೋಲ್ಲ. ಆ್ಯಂಡ್ ಎಲ್ಲ ಡ್ರೈ ಫ್ರೂಟ್ಸ್ನ ಒಂದೇ ಟೈಮ್ ಹಾಕ್ಬಿಟ್ಟು ಫ್ರೈ ಮಾಡಿಬಿಡ್ಬೋದು. ಆ ಥರ ಎಲ್ಲ ಮಾಡಬಾರ್ದು. ಯಾಕಂದರೆ ನಾವು ಇದನ್ನು ಸ್ಟೋರ್ ಮಾಡ್ತೀವಲ್ಲ, ಸೊ ಡ್ರೈ ಫ್ರೂಟ್ಸ್ದು ಒಂಥರ ಸ್ಮೆಲ್ ಬರುತ್ತೆ ಅದು ಸ್ವಲ್ಪ ದಿನ ಆದಮೇಲೆ. ಸೊ ಅದಕ್ಕೆ ಆ ಥರ ಎಲ್ಲ ಮಾಡಬಾರ್ದು. ಕ್ಲೀನಾಗಿ ಒಂದೇ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಾಡಬೇಕು. ಆ್ಯಂಡ್ ಇದೆಲ್ಲ ಮಾಡುವಾಗ ಮಕ್ಕಳಿಗೆ ಸರಿ ಎಲ್ಲ ಮಾಡ್ತಾರೆ ಗೊತ್ತಾ. ನಂಗೆ ಆ ಸರಿ ಅಂದರೆ ತುಂಬ ಇಷ್ಟ. ರಾಗಿ ಸರಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಉಣಗಿಸ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ರುಬ್ಬಿಟ್ಟು ಆಮೇಲೆ ತೊಗೊಂಬಂದು ಮಕ್ಕಳಿಗೆ ಸರಿ ಎಲ್ಲ ಮಾಡ್ತಾರೆ. ಅದೆಲ್ಲ ನೆನಪಾಗುತ್ತೆ. ಬಿಕಾಸ್ ನಂಗೆ ಅದು ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲಿ ನಾನು ತುಂಬ ತಿಂತಾಯಿದ್ದೆ. ಆ್ಯಂಡ್ ಪಾಪು ಸೋನು ಹುಡ್ದಾಗೂ ಕೂಡ ಅಷ್ಟೇ, ನಾನು ಅವ್ರದ್ದು ಸರಿ ಎಲ್ಲ ತಿಂತಾಯಿದ್ದೆ ನಾನು. ಸೊ ಅದಕ್ಕೆ ನಂಗೆ ಅದು ಜಾಸ್ತಿ ಇಷ್ಟ. ಅದನ್ನೆಲ್ಲ ನೆನಪು ಮಾಡ್ಕೊತಾ ಇದ್ದೆ. ಆ್ಯಂಡ್ ಇಲ್ಲಿ ಕ್ಯಾಶ್ಯೂ ನಟ್ಸ್ನು ಕೂಡ ಅಷ್ಟೇ, ಎಲ್ಲದನ್ನು ಸ್ಲೋ ಫ್ಲೇಮಲ್ಲಿ ಪೇಷನ್ಸಾಗಿ ಫ್ರೈ ಮಾಡಬೇಕು. ಆ್ಯಂಡ್ ಪ್ರತಿಯೊಂದು ಡ್ರೈ ಫ್ರೂಟ್ ಹಾಕಿ ಫ್ರೈ ಮಾಡಿದ್ಮೇಲೆ ಒಂದು ಕ್ಲಾತ್ ತೊಗೊಂಡು ಕ್ಲೀನಾಗಿ ಕಡಾಯಿನ ವೈಪ್ ಮಾಡಬೇಕು. ಯಾಕಂದರೆ ಪುಡಿ ಏನಾದರೂ ಇದ್ದರೆ ಅದು ಬರ್ನ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ, ಅದರಿಂದ ಅಷ್ಟೇ. ಆ್ಯಂಡ್ ಈಗ ಮೆಕ್ಕೆದು ಯಾವ್ದು ಡ್ರೈ ಫ್ರೂಟ್ಸ್ ಮತ್ತು ಯಾವುದನ್ನೆಲ್ಲ ಆ್ಯಡ್ ಮಾಡಬೇಕು ಅದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಸೊ ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ನಿಧಾನವಾಗಿ ಪೇಷನ್ಸಿಂದ ಮಾಡಬೇಕು. ಚೆನ್ನಾಗಿ ಇವಾಗ ಮಾಡಿದ್ರೆ ಒಂದು 15 to 20 ಡೇಸ್ ಆದರೂ ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು ಅದರಿಂದ. ಆ್ಯಂಡ್ ಈಗ ಮಕಾನನ ಆ್ಯಡ್ ಮಾಡಿದ್ದೀನಿ. ಸೊ ಮಕಾನ ಬಂದುಬಿಟ್ಟು 1 ಕಪ್ ಆಗೋಷ್ಟು ಇತ್ತಲ್ಲ, ಅದ್ರ ಜೊತೆ ಇನ್ನೊಂದು 2 ಹಾಕಿದ್ದೀನಿ. ಸೊ ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಏನಾಗಬೇಕಂದ್ರೆ ಪುಡಿ ಆಗಬೇಕು. ಸೊ ನಾವು ಕೈಯಲ್ಲಿ ಇಟ್ಕೊಂಡು ಸುಮ್ಮನೆ ಕ್ರಷ್ ಮಾಡಿದ ತಕ್ಷಣ ಪುಡಿ ಆಗಬೇಕು ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲ ಕೂಡ ಅಷ್ಟೇ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡಬೇಕು. ಯಾವುದನ್ನು ಹೈ ಫ್ಲೇಮ್ ಇಟ್ಕೊಂಡು ಬೇಗ ಮಾಡಬಾರ್ದು. ಆ್ಯಂಡ್ ನಾನು ಇದು ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡು ಮಾಡಿರ್ತೀರಲ್ಲ, ಸೊ ಅದಕ್ಕೆ ಚೆನ್ನಾಗಿ ರಿಸಲ್ಟ್ ಬರಬೇಕು ಅಂತ. ಆ್ಯಂಡ್ ಈಗ ಲಾಸ್ಟಲ್ಲಿ ಎಲ್ಲ ಸೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಸೀಡ್ಸ್ ನಾನು 2 ಸ್ಪೂನ್ಸ್ ಆಗೋಷ್ಟು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ, ದೊಡ್ಡ ಸ್ಪೂನಲ್ಲಿ. ಸೊ ಇದನ್ನು ಕೂಡ ಅಷ್ಟೇ ಎಲ್ಲದನ್ನು ಒಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ತಿದ್ದೀನಿ. ಸೊ ಇದು ಚಿಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ತೆಗ್ದು ಅದೇ ಪ್ಲೇಟ್ಗೆ ಹಾಕೊಂಡ್ಬಿಡ್ಬೋದು. ಸೊ ಈಗ ಈ ಪ್ಲೇಟ್ ಎಲ್ಲ ಹಾಕುವಾಗ ಕಡಾಯಿ ಎಲ್ಲ ಫುಲ್ ಬಿಸಿ ಆಗ್ತಾ ಇರುತ್ತೆ. ಸೊ ನನಗೆ ಸೇಮ್ ಸಾಂಬಾರು ಪುಡಿ ಎಲ್ಲ ಮಾಡ್ತಾರಲ್ಲ ಆ ಥರನೂ ನೆನಪಾಗ್ತಾಯಿತ್ತು. ಆ್ಯಂಡ್ ಲಾಸ್ಟಲ್ಲಿ ಈಗ ಸೋಂಫ್ ಎಲ್ಲ ಫೆನಲ್ ಸೀಡ್ಸ್ ಅಂತ ಹೇಳ್ತಾರಲ್ಲ ಅದನ್ನು ಆ್ಯಡ್ ಮಾಡಬೇಕು. ಸೊ ಇದು ನಾನು ಜಸ್ಟ್ 1 ಸ್ಪೂನ್ ಆಗೋಷ್ಟು ಸ್ಟವ್ ಎಲ್ಲ ಆಫ್ ಮಾಡಿಬಿಟ್ಟು ಅದೇ ಬಿಸಿಗೆ ಒಂದು ಸ್ವಲ್ಪ ಇದಾದರೆ ಸಾಕು ಅಂತ ಆ್ಯಡ್ ಮಾಡಿದ್ದೇನೆ. ಅಷ್ಟೊತ್ತಿಗೆ ಪೀನಟ್ಸ್ ಕೂಡ ಅಷ್ಟೇ ಪೀಲೆಲ್ಲ ಕ್ಲೀನಾಗಿ ರಿಮೂವ್ ಮಾಡಿಬಿಟ್ಟು ಪೀಲ್ನೆಲ್ಲ ತೆಗೆದು ಹೊರಗಡೆ ಹಾಕ್ಬಿಟ್ಟು ಆ್ಯಡ್ ಮಾಡ್ಕೊಬೇಕು.
ಆ್ಯಂಡ್ ಅದ್ರ ಜೊತೆಗೆ ಎರಡು ನಾನು ಕಾರ್ಡಮಮ್ ಕೂಡ ಆ್ಯಡ್ ಮಾಡ್ತಿದ್ದೀನಿ, ಏಲಕ್ಕಿ. ಸೊ ಯಾಕೆ ಏಲಕ್ಕಿ ಹಾಕ್ತಿದ್ದೀನಿ ಅಂತಂದರೆ ಇವಾಗ ಒಂದೊಂದು ಡ್ರೈ ಫ್ರೂಟ್ಸ್ ಒಂದೊಂದು ಥರ ಟೇಸ್ಟ್, ಒಂದೊಂದು ಥರ ಸ್ಮೆಲ್ ಬರ್ತಿರುತ್ತೆ. ಸೊ ಅದಕ್ಕೆ ಅದನ್ನೆಲ್ಲ ಫ್ರೇಗ್ರೆನ್ಸ್ನ ಸಮ ಮಾಡಲಿ ಅಂತ ಅಂದ್ಬಿಟ್ಟು ಇದನ್ನು ಕಾರ್ಡಮಮ್ನ ಆ್ಯಡ್ ಮಾಡ್ತಿದ್ದೀನಿ. ಬೇಕಂದರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಯು ಕ್ಯಾನ್ ಸ್ಕಿಪ್ ಇಟ್. ಆ್ಯಂಡ್ ಈಗ ಪೀನಟ್ಸ್ ಎಲ್ಲ ಪೀಲ್ ಮಾಡಿ ಇಟ್ಕೊಂಡನಲ್ಲ ಅದನ್ನು 1 ಕಪ್ ಆಗೋಷ್ಟು ಫುಲ್ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಕಾರ್ಡಮಮ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನನಗೆ 2 ಸಾಲಲ್ಲ ಅಂತ ಅನಿಸ್ತು ಅಷ್ಟಕ್ಕೆ. ಸೊ ಅದಕ್ಕೆ ಅದನ್ನು ಕೂಡ ಹಾಕ್ಬಿಟ್ಟು ಅದ್ರ ಜೊತೆಗೆ ಪ್ರತಿ ಟೈಮ್ ನಾವು ಒಂದು ಮಿಶ್ರಣನ ರುಬ್ಬುವಾಗ ಕಲ್ಸಕ್ರೆ ಒಂದು ಬೌಲಲ್ಲಿ ಇಟ್ಟಿದ್ನಲ್ಲ, ಸೊ ಅದನ್ನು ಕೂಡ ಅಷ್ಟೇ ಪುಡಿ ಮಾಡಿಬಿಟ್ಟು ಅದ್ರ ಜೊತೆ ಹಾಕಿ ಮಿಕ್ಸಿ ಮಾಡ್ತಾ ಇದ್ದೆ. ಸೊ ಈ ಥರ ಮಾಡಿದ್ರೆ ಕಂಪ್ಲೀಟ್ಲಿ ಹೆಲ್ದಿ ಅಂತ ಹೇಳೋಕ್ಕಾಗಲ್ಲ. ನಾವು ಇವಾಗ 1 ಗ್ಲಾಸ್ ಹಾಲಿಗೆ ಹೆಂಗೆ 2 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುಡಿತೀವೋ ಅದನ್ನ ಸ್ಕಿಪ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಆ್ಯಂಡ್ ಈಗ ಈ ಲಡ್ಡೂಸ್ ನೋಡ್ಬೋದಲ್ಲ, ಇದು ಹೆಂಗೆ ಆಗಿತ್ತು ಅಂದರೆ ಫಸ್ಟ್ ರೌಂಡ್ ನಾನು ಬಂದುಬಿಟ್ಟು ತುಂಬ ಹೈ ಸ್ಪೀಡಲ್ಲಿ ಚೆನ್ನಾಗಿ ರುಬ್ಬಿದೆ. ಸೊ ಆಗ ಆ ಬಿಸಿಗೆ ಮಾಯ್ಶ್ಚರ್ ರಿಲೀಸ್ ಆಯಿತು. ಸೊ ಅದರಿಂದ ನಾನು ಏನು ಮಾಡಿದೆ, ಅದು ಉಂಡೆ ಕಟ್ಟೋಕ್ಕೆ ಆಗೋದು, ಏನು ಹಾಗೆ ಪುಡಿ ಪುಡಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಲಡ್ಡೂನ ಕಟ್ಬಿಟ್ಟೆ. ಇನ್ನು ಮಿಕ್ಕಿದ್ದು ಏನಿತ್ತು ಗೊತ್ತಾ, ಅದನ್ನು ಹುಷಾರಾಗಿ ಮಾಡಿದೆ, ಚೆನ್ನಾಗಿ ಆರಿಸ್ಬಿಟ್ಟು ಅದಾದಮೇಲೆ ಅದನ್ನು ಪಲ್ಸ್ ಆಪ್ಷನಲ್ಲಿ ಮಾಡಿದ್ದು ಆ್ಯಂಡ್ ಪರ್ಫೆಕ್ಟಾಗಿ ಪುಡಿ ಆಯಿತು. ಅದಕ್ಕೆ ಈ ಥರ ಎಲ್ಲ ಮಾಡುವಾಗ ತುಂಬ ಪೇಷನ್ಸಿಂದ ಕ್ಲೀನಾಗಿ ಮಾಡಬೇಕು. ಎಷ್ಟು ಮಾತ್ರ ಆಗೋಯ್ತಮ್ಮ? ಅಮ್ಮಮ್ಮ ಅಂದ್ರೆ 2,500 ಕಾಲ್ ಭಾಗ ಅಂದ್ರೆ ಒಂದ್ರಾಗಿದ್ಯಾ. ಟೇಸ್ಟ್ ಹೆಂಗೈತೆ? ಸೂಪರ್ ಆಗೈತಮ್ಮ, ಸಖತ್ತಾಗೈತೆ. ಕಾಫಿ ಟೀಗಿಂತ ಏನ್ ಸಖತ್ತಾಗೈತೆ, ಆರ್ಲಿಸ್ ಬೋರ್ಬಿಟಕ್ಕಿಂತ ಚೆನ್ನಾಗಿ ಸಖತ್ತಾಗೈತೆ. ತೋಸು ಏನದು? ಅದು ಅದರದ್ದೇ ತೋಸು. ಸೊ ನಮ್ಮ ಡ್ಯಾಡಿಗೆ ಇಷ್ಟ ಆಯಿತು ಆ್ಯಂಡ್ ನಮ್ಮ ಮಮ್ಮಿ ಕೂಡ ಇಷ್ಟ ಆಯಿತು. ಸೊ ಇಬ್ಬರು ಅಪ್ರೂವ್ ಮಾಡಿದ್ರು ಆ್ಯಂಡ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಬಟ್ ಹುಷಾರಾಗಿ ಬ್ಲೆಂಡ್ ಮಾಡಿ ಚೆನ್ನಾಗಿ ಆರಿದ್ಮೇಲೆ ಆ್ಯಂಡ್ ಇವತ್ತು ಡಿನ್ನರ್ಗೆ ಪೆಪ್ಪರ್ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಮಾಡ್ತಾಯಿದ್ದೆ. ಸೊ that's it for today's vlog and I hope you all enjoyed watching today's vlog. If you like this vlog, make sure you like, share, comment and subscribe to my channel. Meet you all in another interesting vlog. Until then, take care. Bye bye. Thanks for watching.